Hi, hello, welcome back to the channel Shailaja Kalmani Kannada vlog. How are you all? Hope you're all doing so well. ನಾನು ಆರಾಮಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇದೊಂದು ಟ್ರಾವೆಲಿಂಗ್ ವ್ಲಾಗ್. ಆ್ಯಕ್ಚುಲಿ ಇದು 2 ಪಾರ್ಟಲ್ಲಿ ಬರುತ್ತೆ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಪಾರ್ಟ್ 1 ಈಸ್ ದಿಸ್ ವ್ಲಾಗ್, ದಿಸ್ ವಿಡಿಯೋ. ಏನಪ್ಪ ಅಂದರೆ ಮದುವೆ ಆದಮೇಲೆ, ಅಂದರೆ ನನ್ನ ತಂಗಿದ ಮದುವೆ ಆದಮೇಲೆ ನಾವು ಫಸ್ಟ್ ಟೈಮ್ ಆ್ಯಸ್ ಅ ಏನು ಹೇಳ್ತಾರೆ, ಮದುಮಗಳು ಫಸ್ಟ್ ತಾಯಿ ಮನೆಗೆ ಹೋಗೋದು ಒಂದು ವಿಶೇಷವಾದ ಏನಂತಾರೆ ರಿಚುವಲ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಲ್ವಾ. ಫಸ್ಟ್ ಟೈಮ್ ಅಳಿಯ ಅತ್ತೆ ಮನೆಗೆ ಹೋಗೋದು. ಸೊ ಹಾಗಾಗಿ ಇನ್ನೊಂದು ಸ್ಪೆಷಲ್ ವ್ಯಕ್ತಿಗಳು ಸಹ ನಮ್ಮ ಮನೆಗೆ ಬಂದಿದ್ದಾರೆ. ಅದು ಯಾರಪ್ಪ ಏನು ಅಂತ ಮುಂದಿನ ಪಾರ್ಟಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾವು ಎಲ್ಲರೂ, ಅಂದರೆ ನಾನು, ನನ್ನ ತಂಗಿ ಹಸ್ಬೆಂಡ್, ಹಾಗೆ ನನ್ನ ತಂಗಿ ಹಸ್ಬೆಂಡಿನ ಕಸಿನ್ ಒಬ್ಬರು. ಸೊ ಹೀಗೆ ಒಟ್ಟಿಗೆ ನಾವು ಹೋಗ್ತಾ ಇದ್ದೀವಿ ಕಾರಲ್ಲಿ. ಏನಪ್ಪ ಇದು ತಲೆ ಮೇಲೆ ಟೋಪಿ ಹಾಕೊಂಡ್ಬಿಟ್ಟಿದ್ದಾಳೆ, ಕ್ಯಾಪ್ ಹಾಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ನನ್ನ ಮಗಳು ಹಾಕಿದ್ದು. ಆ್ಯಕ್ಚುಲಿ ನಾವು ಮಾರ್ನಿಂಗ್ 4:30ಗೆ ಬಿಟ್ಟಿದ್ದು, ಅಂದರೆ ಸ್ಟಾರ್ಟ್ ಮಾಡಿದ್ದು ಉಡುಪಿಯಿಂದ. ಸೊ ಹಾಗಾಗಿ ತುಂಬ ಚಳಿ ಇತ್ತು ಅಂತ ಇಬ್ಬರು ಮಕ್ಳಿಗೂ ನಾನು ತಲೆಗೆಲ್ಲ ಕ್ಯಾಪ್ ಎಲ್ಲ ಹಾಕಿದ್ದೆ. ಬಟ್ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಬಿಸಿಲು ಎಲ್ಲ ಬಂದಮೇಲೆ ನನ್ನ ಮಗಳು ಅದನ್ನು ಕಿತ್ತು ಬಿಸಾಕಿದ್ಲು. ಸೊ ಅದನ್ನೇ ನಾನು ಹಾಕೊಂಡಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಪೋರ್ಟ್, ಇದು ಯಾವುದಪ್ಪ ಅಂದರೆ ಐ ಥಿಂಕ್ ಹೊನ್ನಾವರ ಪೋರ್ಟ್ ಸಮಥಿಂಗ್. ಒಂದು ಪೋರ್ಟ್ ಬಂದು ದಾರಿಯಲ್ಲಿ ಜಸ್ಟ್ ಒಂಚೂರು ಕ್ಯಾಪ್ಚರ್ ಮಾಡೋಣ ಅಂತ. ಸೊ ಅದಾದಮೇಲೆ ನೋಡ್ತಾ ಇದ್ರೆ ನನ್ನ ಮಗನ ಆಲ್ಮೋಸ್ಟ್ ಅಪ್ಪರಿಂದ ಲೋವರಿಗೆ ಬಂದುಬಿಟ್ಟಿದ್ದಾನೆ. ಹೌದು, ಆ್ಯಕ್ಚುಲಿ ಸೀಟಲ್ಲಿ ಎಷ್ಟೋದಂಥ ಮಕ್ಕಳನ್ನ ತೊಡೆ ಮೇಲೆ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ. ಸೊ ಹಾಗಾಗಿ ಒಂದು ಹಾಸಿಗೆ ಇತ್ತು, ಅದನ್ನೇ ಹಾಸಿ ಕೆಳಗಡೆ ಮಗುವನ್ನು ಕೂತ್ಕೊಳಿಸಿ ಅವನಿಗೆ ಆಟ ಆಡಿಸ್ತಾ ಇದ್ಲು ನನ್ನ ತಂಗಿ. ಸೊ ನೋಡ್ತಾ ಇದ್ದೀರಲ್ಲ, ಹಿ ವಾಸ್ ಆಲ್ಸೋ ಎಂಜಾಯಿಂಗ್ ಸೋ ಮಚ್ ಅಲ್ವಾ. ಆ್ಯಕ್ಚುಲಿ ಒಂದು ಏನು ಹೇಳಬೇಕು ಅಂದರೆ, ಮಳೇಲಿ ಜರ್ನಿ ಅಂದರೆ ಈ ಥರ ರೈಡ್ ಕಾರಲ್ಲಿ ಆಗಲಿ, ಎನಿ ಮೋಡ್ ಆಫ್ ಟ್ರಾವೆಲ್ ನನಗೆ ಇಷ್ಟನೇ. ಸ್ಪೆಷಲಿ ನನಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ನಾನು ಮುಂಚೆ ಕೆಲವು ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಅದರೊಟ್ಟಿಗೆ ನನ್ನ ತಂಗಿ, ಹೌದು, ನಾನು ನನ್ನ ತಂಗಿ ಅನ್ಸ್ಟಾಪೇಬಲ್ ಗಾಸಿಪ್ಸ್, ಅನ್ಸ್ಟಾಪೇಬಲ್ ಟಾಕಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಮಾತಿಗೆ ಫುಲ್ ಸ್ಟಾಪ್ ಅನ್ನೋದೇ ಇರಲ್ಲ. ಇವನ್ ನನ್ನ ತಂಗಿ ಗಂಡನೂ ಹೇಳ್ತಾನೆ ಇರ್ತಾರೆ, ನೀವು ಇಷ್ಟೊಂದು ಮಾತಾಡ್ತೀರಾ ಅಂತ. ಹೌದು, ನಾನು ನನ್ನ ತಂಗಿ ಸೇರಿದರೆ ಸ್ಪೆಷಲಿ ಡ್ಯೂರಿಂಗ್ ಜರ್ನಿ ಬಾಯಿಗೆ ಬ್ರೇಕ್ ಅಂತ ಕೊಡೋದೇ ಇಲ್ಲ, ಅಷ್ಟೊಂದು ಮಾತಾಡ್ತೀವಿ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂದರೆ, ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲನೂ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೋಸ್ಟ್ ಆಫ್ ಯು ನೋ, ಲೈಕ್ ನಮ್ಮಮ್ಮನ ಮನೆ ಇರೋದು ಬಾದಾಮಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಸಿರ್ಸಿ ಮಾರ್ಗವಾಗಿ, ಅಂದರೆ ಸಿರ್ಸಿಯಿಂದ ಹಾಗೆ. ಸೊ ಆಲ್ಮೋಸ್ಟ್ ನಾವು 4:30ಗೆ ಬಿಟ್ಟಿದ್ವಿ ಅಂತ ಹೇಳಿದೆ ಅಲ್ವಾ. ನಾವು ಸಿರ್ಸಿ ರೀಚ್ ಆದಾಗ 9:15 ಅಥವಾ 9:15 ಆಗಿಬಿಟ್ಟಿತ್ತು. ಸೊ ಹಸುವಾಗ್ತಾ ಇತ್ತು ಎಲ್ರಿಗೂ. ಸೊ ಹಾಗಾಗಿ ತಿಂಡಿ ಇಲ್ಲೇ ಮಾಡೋಣ ಅಂತ ನಾವು ಸಿರ್ಸಿಯಲ್ಲಿ ಒಂದು ಸ್ಟಾಪ್ ಕೊಟ್ವಿ. ಸೊ ನೋಡ್ತಾ ಇದ್ದೀರಲ್ಲ, ನಾವು ಆಲ್ಮೋಸ್ಟ್ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನದ ಮುಂದೆನೇ ಸ್ಟಾಪ್ ಮಾಡಿದ್ವಿ. ಹೌದು, ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಸಿರ್ಸಿ ರೂಟಲ್ಲಿ ನಾವು ತುಂಬ ಸರಿ ಟ್ರಾವೆಲ್ ಮಾಡಿರ್ತೀವಿ. ಬಟ್ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ತುಂಬ ವರ್ಷದಿಂದ. ಸೊ ಹಾಗಾಗಿ ಇವತ್ತು ಎಲ್ಲರೂ, ಅಂದರೆ ಸಡನ್ಲಿ ಪ್ಲ್ಯಾನ್ ಆಗಿದ್ವು, ಆನ್ ದ ವೇನೆ. ಓಕೆ, 9 o'clock ಸಿರ್ಸಿ ರೀಚ್ ಆಗ್ತೀವಿ, ಅಲ್ಲೇ ತಿಂಡಿ ತಿನ್ನೋಣ ಅಂತ ಕ್ಯಾಶುವಲಾಗಿ ಮಾತಾಡಿದ್ವಿ. ಸೊ ನೋಡಿದ್ರೆ ಸಿರ್ಸಿ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಭಾಗ್ಯ ನಮಗೆ, ಹೌದಲ್ವಾ. ಯಾವುದೇ ವಸ್ತು ಆಗಲಿ, ಯಾವುದೇ ಜಾಗ ಆಗಲಿ, ನಾವು ಇದನ್ನು ನೋಡಬೇಕು ಅಥವಾ ಇದು ನಮ್ಗೆ ಸಿಗಬೇಕು ಯಾವುದೋ ಒಂದು ವಸ್ತು ಅಂದರೆ ಅದರ ಋಣ ಅಥವಾ ಋಣ ಏನು ಹೇಳ್ತಿರೋ ಅದರಲ್ಲಿ ನಮ್ಮ ಹೆಸರು ಇರಬೇಕಂತೆ. ಸೊ ಹಾಗಾಗಿ ಇವತ್ತು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನವನ್ನು ನೋಡುವಂಥ ಋಣ ಅಥವಾ ಅದೃಷ್ಟ ನಮ್ಮದಾಗಿತ್ತು ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ತೆಂಗಿನಕಾಯಿ ಎಲ್ಲ ತೊಗೊಳ್ಬೇಕಾ, ಹೂ ಮಾತ್ರ? ಇದೆಷ್ಟು ಮೊಳ? 100. ಒಂದು ಮೊಳ ಮಾಡಲ್ಲ, ಮೊಳ ನನಗೆ ಮುಡಿಲಿಕ್ಕೆ. ಒಂದು ನೀನು ಹಾಕ್ತೀಯ ತಲೆಗೆ?
ಮತ್ತು ದೇವರಿಗೂ ಸಪ್ರೇಟ್ ತಗೊಳ್ಳು. ಇದೆಷ್ಟು ಮಾರು? ಅದೆಷ್ಟು? 70 ರೂಪಾಯಿ. ಒಂದು ಹಾರ ತಗೊಂಡ್ಬಿಡ. ಇದು ನೀನು ಹಾಕೊಳ್ತೀನಿ ನೀನು ಅರ್ಧ. ಇದಾ? ಇದೆಷ್ಟು? 50. ನೀನು ಅರ್ಧ ಹಾಕೋದ್ರು. ದೇವರಿಗೆ ಅಲ್ಲೊಂದಷ್ಟು ಹೂವಿನ ಹಾರ ತಗೊಂಡು ಅಲ್ಲಿ ನೋಡಿದ್ರೆ ಒಂದು ಪುಟಾಣಿ ಮಗು ಬುಕ್ ಮಾಡ್ತಾ ಇದೆ. ಆ್ಯಕ್ಚುಲಿ ನನ್ನ ಮಗಳು ಬುಕ್ ನೋಡಿದ ತಕ್ಷಣವೇ ಅಮ್ಮ ಬುಕ್ ಬೇಕು, ಅದು ಬೇರೆ ಕಲರಿಂಗ್ ಬುಕ್ ಅಲ್ವಾ, ಡ್ರಾಯಿಂಗ್ ಬುಕ್ ಎಲ್ಲ ಇತ್ತು. ಸೊ ಕೇಳ್ತಾ ಇದ್ಲು. ಅಷ್ಟರಲ್ಲಿ ನನ್ನ ತಂಗಿ ಗಂಡ ಓಕೆ ಮಗು ಮಾಡ್ತಾ ಇದೆ ಅಲ್ವಾ ಅಂತ ಒಂದು 100 ರೂಪೀಸ್ ಕೊಟ್ಟರು. ಸೊ ಬುಕ್ ಬೇಡ ಅಂತ ಹೇಳಿದರು. ಬಟ್ ನನ್ನ ಮಗಳು ನಂಗೆ ಬೇಕು ಹೇಳಿದ್ದಕ್ಕೆ ಅವರಿಗೆ ಬುಕ್ ತೆಗೆದುಕೊಡ್ಸಿದ್ರು. ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ನೋಡು ಅಫ್ಕೋರ್ಸ್ ಅವಳಿಗೆ ಹೇಳಿದರೆ ಅರ್ಥ ಆಗಲ್ಲ ಈಗ, ಆದರೂ ಸಹ ಹೇಳ್ತಾ ಇದ್ದೆ, ನೀನು ಎಷ್ಟು ಲಕ್ಕಿ ಅಲ್ವಾ ನೋಡು, ಅವರು ರೋಡಲ್ಲಿ ಬುಕ್ಸ್ ಎಲ್ಲ ಮಾರಿ ಜೀವನ ಕಟ್ಕೊಳ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಸೊ ನಿಂಗೆ ಎಷ್ಟು ಲಕ್ಕಿ ಅಲ್ವಾ, ನಿಂಗೆಲ್ಲ ಸಿಗ್ತಾ ಇದೆ, ದುಡ್ಡು, ಊಟ, ಬಟ್ಟೆ ಎಲ್ಲ ಅಂತ ಹೇಳ್ತಾ ಇದ್ದೆ. ಅವಳು ಹೌದಾ ಅಮ್ಮ ಅಂದರೆ ಅವಳಿಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ, ಆದರೆ ಅದನ್ನು ಅಟ್ಲೀಸ್ಟ್ ಕೇಳಿಸ್ಕೊಂಡ್ಲಲ್ಲ. ಹೋಗ್ತಾ ಅವಳಿಗೆ ಅದ್ರ ಬಗ್ಗೆ ಅರಿವು ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೌದು, ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಮಕ್ಕಳಿಗೆ ನಾವು ಕುತ್ಕೊಳಿಸಿ ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ ತುಂಬ ಏನಂದರೆ ಮನಸ್ಸಿಗೆ ನಾಟೋ ಅಂದರೆ ತುಂಬ ಅವರಿಗೆ ಡಿಪ್ರೆಷನಿಗೆ ಹೋಗೋ ಥರ ಅಂತ ಅಲ್ಲ, ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಏನಿದೆ, ನಾವು ಹೇಗೆ ಜೀವನ ಕಟ್ಕೊಂಡಿದ್ದೀವಿ, ನಮ್ಮ ಜೀವನ ಹೇಗೆ ನಡೀತಾ ಇದೆ, ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಅರಿವು ಮೂಡಿಸೋದು ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ತೀನಿ. ಸೊ ಫೈನಲಿ ದೇವರ ದರ್ಶನಕ್ಕೆ ಬಂದ್ವಿ ನಾವು. ನೋಡ್ತಾ ಇದ್ದೀರಾ ನೀವಿಲ್ಲಿ. ನಾನು ಆವಾಗಲೇ ನಿಮಗೆ ಹೇಳಿದಾಗೆ ಇವತ್ತು ನಮಗೆ ಆ ಮಾರಿಕಾಂಬನ ನೋಡುವಂಥ ದರ್ಶನ ಮಾಡುವಂಥ ಅದೃಷ್ಟ ಇತ್ತು ಅನಿಸುತ್ತೆ. ಎಷ್ಟು ಈಸಿಯಾಗಿ ದರ್ಶನ ಆಯಿತು ಅಂದರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾರು ದೇವಸ್ಥಾನದಲ್ಲಿ ಇರಲಿಲ್ಲ, ಅಂದರೆ ತುಂಬ ಡಿವೋಟೀಸ್ ಇರಲೇ ಇಲ್ಲ. ಜಸ್ಟ್ ಪೂಜಾರಿ ಮತ್ತು ಒಂದು 4-5 ಜನ ಅಷ್ಟೇ ಇದ್ದರು. ಯೂಶ್ವಲಿ ಏನಾಗುತ್ತೆ, ಇಷ್ಟೊಂದು ದೊಡ್ಡ ಕ್ಯೂ, ವೇಟಿಂಗ್ ಮಾಡು, ಅಪ್ಪ ಸಾಕು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಸುಸ್ತಾಯಿತು, ಅದು ಇದು ಅಂತ ಇದ್ದೀವಿ. ಬಟ್ ನನ್ನ ತಂಗಿ ಹಾಗೆ ಇವರೆಲ್ಲರೂ ಹೇಳ್ತಾಯಿದ್ರು, ಇಷ್ಟು ಈಸಿಯಾಗಿ ಆಗೋಯ್ತಾ ದರ್ಶನ ಅಂತ. ಸೋ ಲಕ್ಕಿ ಅಂದರೆ ಅವತ್ತು ನಾವೆಲ್ಲರೂ ತುಂಬ ಲಕ್ಕಿ ಆಗಿದ್ವಿ ಅಂತ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕಸಿನ್ ಸಹ ಹೇಳ್ತಾಯಿದ್ರು, ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತು, ದೇವತೆ ದರ್ಶನ ಮಾಡುವಂಥ ಒಂದು ಏನು ಹೇಳ್ತಾರೆ ಅದೃಷ್ಟ ಇದೆ ನಮಗೆ, ಭಾಗ್ಯ ಇದೆ ನಮಗೆ ಅಂತ ಹೇಳ್ತಾಯಿದ್ರು. ಹೌದು, ನಾವು ಸಹ ಸುಮಾರು ಸರಿ ಈ ರೂಟಲ್ಲಿ ಹೋಗಿರ್ತೀವಿ, ಬಟ್ ಏನೋಪ್ಪ ದರ್ಶನ ಮಾಡೋಕ್ಕಾಗಿರಲ್ಲ. ಬಟ್ ಇವತ್ತು ವಿ ಆರ್ ಸೋ ಲಕ್ಕಿ, ದರ್ಶನ ಮಾಡಿ ತೀರ್ಥ ಪ್ರಸಾದ ಗಂಧ ಕುಂಕುಮ ಎಲ್ಲ ತಗೊಂಡು ಬರ್ತಾ ಇದ್ದೀವಿ. ದೇವಸ್ಥಾನ ಸುತ್ತಾಕಿ ನೋಡಿದರೆ ಇಲ್ಲಿ ಒಂದು ತುಲಾಭಾರದ ತಕ್ಕಡಿ, ಅಂದರೆ ಇಲ್ಲಿ ನಮ್ಮ ಇಚ್ಛೆಯಂತೆ ಏನಾದರೂ ಬೇಡ್ಕೊಂಡು ನಮ್ಮ ಇಚ್ಛೆ ಅಂದರೆ ನಮ್ಗೆ ಇದೇ ಥರ ಆಗಬೇಕಪ್ಪ ಅಂದ್ಕೊಂಡು ನಾನು ಈ ಥರ ಒಂದು ಕಾಣಿಕೆ ಕೊಡ್ತೀನಿ ಅಂತ ತುಲಾಭಾರ ಕೊಡೋದು. ಅಂದರೆ ಒಂದು ಸೈಡಲ್ಲಿ ಮಗು, ಫಾರ್ ಎಕ್ಸಾಂಪಲ್ ನಂಗೆ ಮಗು ಆದರೆ ಮಗುವಿನ ತೂಕದ್ದೇನೋ ಒಂದು ಅಕ್ಕಿ, ಬೆಲ್ಲ, ಒಬ್ಬೊಬ್ಬರು ದುಡ್ಡು ಅವರವರ ಶಕ್ತಿಗೆ ಅನುಗುಣವಾಗಿ ಏನಾದರೂ ಒಂದು ತುಲಾಭಾರದ ಸೇವೆಯನ್ನೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಅವರಲ್ಲಿ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ದರ್ಶನ ಮಾಡ್ಕೊಂಡು ಬಂದು ಅಪೋಸಿಟ್ ಅಂದರೆ ದೇವಸ್ಥಾನದ ಎದುರುಗಡೆನೇ ಒಂದು ಉಡುಪಿ ಹೋಟೆಲ್ ಇತ್ತು. ಸೊ ನಮ್ಗೆ ಆಲ್ರೆಡಿ ಇಷ್ಟೊಂದು ಹೊಟ್ಟೆ ಹಸಿವಾಗ್ತಿತ್ತು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಬೇಗ ತಿಂಡಿ ಆರ್ಡರ್ ಮಾಡಿದ್ವಿ. ತಿಂಡಿ ಎಲ್ಲ ಬಂದಾಯಿತು, ತಿನ್ನೋಕ್ಕೆ ನಾವು ಶುರು ಮಾಡಿದ್ವಿ. ತಿಂಡಿ ಎಲ್ಲ ತಿಂದ್ಕೊಂಡು ಬ್ಯಾಕ್ ಟು ದ ಜರ್ನಿ, ಬ್ಯಾಕ್ ಟು ದ ಟ್ರಾವೆಲ್. ಹೌದು, ಸಿರ್ಸಿಯಿಂದ ತುಂಬ ಆಲ್ಮೋಸ್ಟ್ 3 hours ಅಲ್ಲ, ಆಲ್ಮೋಸ್ಟ್ 4.5 hours ಜರ್ನಿ ಇತ್ತು ನಮ್ಮದು. ಸೊ ನೋಡ್ತಾ ಇದ್ದೀರಲ್ಲ, ಕಾರಲ್ಲಿ ಮ್ಯೂಸಿಕ್ ಹಾಕಿ ಈ ಥರ ಹಾಡಿಕೊಂಡು, ಕಾರಲ್ಲಿ ಇನ್ನೇನು ಡ್ಯಾನ್ಸ್ ಮಾಡೋಕ್ಕಾಗುತ್ತಾ. ಸೊ ಹೀಗೆ ಡ್ಯಾನ್ಸ್ ಥರ ಮಾಡಿಕೊಂಡು, ನನ್ನ ಮಗಳಿಗಂತೂ ಒಂದು ಮ್ಯೂಸಿಕ್ ಏನಾದರೂ ಇರಲಿ, ಮ್ಯೂಸಿಕ್ ಬಂದರೆ ಸಾಕು ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು, ಅವಳ ಎಕ್ಸ್ಪ್ರೆಷನ್ ನೋಡೋಕ್ಕೇ ಚೆಂದ. ಸೊ ಹೌದು, ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಕೆಲವು ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ನೋಡೋಣ ಫ್ಯೂಚರಲ್ಲಿ ಒಂದು ದೊಡ್ಡ ಡ್ಯಾನ್ಸರ್ ಆಗ್ತಾಳ ಅಂತ. ಬಟ್ ಶೀ ಲೈಕ್ಸ್ ಟು ಡ್ಯಾನ್ಸ್ ಸೋ ಮಚ್.
ಸೊ ಅದಾದಮೇಲೆ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಡ್ ಜರ್ನಿ ಇದು. ಸೊ ಮಳೆಗಾಲ, ಬ್ಯೂಟಿಫುಲ್ ವೀವ್ ಎಲ್ಲನೂ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಯಾಕಂದರೆ ಈ ರೂಟ್ ಎಷ್ಟು ದೂರ ಇರುತ್ತೆ, ಆಲ್ಮೋಸ್ಟ್ ಸಿರ್ಸಿ ದಾಟಿದ ಮೇಲೆ ಹೊನ್ನಾವರ ಇದೆಲ್ಲ ಆದಮೇಲೆ ಆಲ್ಮೋಸ್ಟ್ ನಮಗೆ ಬಯಲುಸೀಮೆ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ನಮಗೆ ಈ ಥರ ಥಿಕ್ ಫಾರೆಸ್ಟ್, ಗ್ರೀನ್ರಿ, ಕಾಡು ಎಲ್ಲ ನೋಡೋಕ್ಕೆ ಸಿಗಲ್ಲ. ಸೊ ಹಾಗಾಗಿ ಆದಷ್ಟು ಎಷ್ಟು ಕಾಡು ಬರುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಜರ್ನಿ ಮಾಡುವಾಗ ಆದಷ್ಟು ನೀವು ಸ್ವಲ್ಪ ತಿಂಡಿ ಬಗ್ಗೆ ಗಮನ ವಹಿಸಬೇಕು. ಹೌದು, ಒಂದು ಸ್ವಲ್ಪ ಲೈಟಾಗಿ ತಿನ್ನಬೇಕು, ಹಾಗೆ ನೀರು ಹೆಚ್ಚು ಕುಡಿಬೇಕು. ಡಿಹೈಡ್ರೇಷನ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಕರ್ಕು ಮುರ್ಕು ತಿಂಡಿನ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಜರ್ನಿಯಲ್ಲಿ. ಬಟ್ ಏನಪ್ಪ, ಜರ್ನಿ ಅಂದ್ರೇ ಏನಂದರೆ ತಿಂಡಿ ಇರಲೇಬೇಕು ಅಲ್ವಾ. ಸ್ಪೆಷಲಿ ನಾನು ನನ್ನ ತಂಗಿ ಸಹ ಜರ್ನಿ, ಸ್ಪೆಷಲಿ ಟ್ರೈನ್ ಯಾಕೆ ನಾವು ಅಷ್ಟು ಇಷ್ಟಪಡ್ತೀವಿ ಅಂದರೆ ಟ್ರೈನಲ್ಲಿ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಸಿಗುತ್ತೆ ಅಂತ. ಬಟ್ ಆದಷ್ಟು ತುಂಬ ಸ್ಪೈಸಿ ಆಗಿರೋ, ತುಂಬ ಫ್ರೈಡ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಆದಷ್ಟು ನೀರು ಮತ್ತು ಅವರಿಗೆ ಬ್ರೇಕ್ ಕೊಟ್ಟು, ಅಂದರೆ ವಾಶ್ರೂಮಿಗೆಲ್ಲ ಇಳಿಸಿ. ಯಾಕಂದರೆ ದೇವರ್ ಆಲ್ಸೋ ಲೈಕ್ ಏನಂತಾರೆ, ಜರ್ನಿಯಲ್ಲಿದ್ದೀವಿ, ಅವರಿಗೂ ಆ ಕಾನ್ಷಿಯಸ್ ಆಗಿರಲ್ಲ ನಮ್ಗೆ ವಾಶ್ರೂಮ್ಗೆ ಹೋಗಬೇಕು. ಈಗ ಮನೇಲಿರಲಿ, ಸ್ಕೂಲಲ್ಲಿರಲಿ, ಅದಕ್ಕೆ ಆದಂಥ ಒಂದು ಟೈಮ್ ಇರುತ್ತೆ ಅಲ್ವಾ. ಸೊ ಜರ್ನಿಯಲ್ಲಿ ನಾವು ಸುಮ್ಮನೆ ಇದ್ದರೆ ಡ್ರೈವ್ ಮಾಡೋರು ಸುಮ್ಮನೆ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವರನ್ನು ಕಾನ್ಷಿಯಸ್ ಆಗಿ 1 2 to 3 hours ಅಥವಾ ಅಟ್ಲೀಸ್ಟ್ 2 hours ಒಂದ್ಸರಿ ವಾಶ್ರೂಮಿಗೆ ಕರ್ಕೊಂಡು ಹೋಗೋದಾಗಲಿ ಎಲ್ಲನೂ ನಾವು ತಾಯಿಯಾದವರು ಅಥವಾ ದೊಡ್ಡವರು ಯಾರಿರ್ತೀವೋ ಸ್ವಲ್ಪ ಗಮನ ವಹಿಸಬೇಕು. ಟಡಾ, ದ ಚೇಂಜ್ ಓವರ್. ಏನಪ್ಪ ಅಂದರೆ, ನಾನು ನಿಮಗೆ ಹೇಳಿದೆ ಅಲ್ವಾ, ನಿಮಗೆ ನಮ್ಮ ತಾಯಿ ಮನೆ ಇರೋದು ಬಾದಾಮಿ. ಸೊ ಆಲ್ಮೋಸ್ಟ್ ಕಲ್ಗಟ್ಟಿಕ್ಕಿ ಆಚೆಯಿಂದ ಎಲ್ಲ ಬಯಲುಸೀಮೆನೇ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವ ಕಾಡು ಇಲ್ಲ, ಯಾವ ಥಿಕ್ ಫಾರೆಸ್ಟು ಇಲ್ಲ, ಬರೀ ನಿಮಗೆ ಗದ್ದೆ, ಓಪನ್ ಪ್ಲೇಸ್. ಮತ್ತು ಈ ಥರ ಏನು ಥರ ಇದಕ್ಕೆ ಎರೆಮಣ್ಣು ಅಂತ ಹೇಳ್ತಾರೆ, ಕಪ್ಪು ಮಣ್ಣು. ನಾನು ಮುಂಚೆ ಒಂದು ವೀಡಿಯೋಲಿ ಹೇಳಿದ್ದೀನಿ ಮಸಾರಿ, ಎರೆಮಣ್ಣು, ಆ ಡಿಫ್ರೆನ್ಸ್ ಏನು, ಅದೇ ಮಣ್ಣಲ್ಲಿ ಯಾವ್ಯಾವ ಬೆಳೆ ಬೆಳೀತಾರೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ನಿಮಗೆ ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಬಯಲುಸೀಮೆಗೆ ನಾವು ಬಂದಾಯಿತು. ಆಲ್ಮೋಸ್ಟ್ ಈಗ ನಮ್ಮ ಊರ ಹತ್ತಿರ ಇದ್ದೀವಿ. ಅಲ್ಲೊಂದು ಟ್ರೈನ್ ಬರ್ತಾಯಿತ್ತು. ಆವಾಗ ನನ್ನ ಮಗಳಿಗೆ ಫುಲ್ ಖುಷಿ ಆಯಿತು. ಹೌದಾ, ಹೇಗೆ ಮಾಡೋದದು? ಹೌದಾ, ಟ್ರೈನ್ ಹೇಗೆ ಸೌಂಡ್ ಮಾಡ್ತದೆ? ಜೋರು ಮಾಡಬೇಕು, ಹತ್ರ ಮಾಡ, ಹೀಗೆ. ಈಗ ಆಗಿತ್ತು ಮಧ್ಯಾಹ್ನ ಊಟದ ಟೈಮ್. ಹೌದು, ನಮ್ಮ ಉತ್ತರ ಕರ್ನಾಟಕಕ್ಕೆ ನಾವು ಯಾರನ್ನಾದ್ರೂ ಕರ್ಕೊಂಡು ಬಂದಮೇಲೆ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ಮಾಡಿಸ್ದೇ ಇರೋಕ್ಕಾಗತ್ತಾ? ಹೌದು, ನಾವು ಇಲ್ಲಿ ನರಗುಂದ ಹತ್ರ ಒಂದು ಖಾನಾವಳಿಯಲ್ಲಿ ಊಟ ಮಾಡ್ತಾ ಇದ್ದೀವಿ. ಸೊ ನಮ್ಮ ತಂಗಿ ಗಂಡ ಮತ್ತು ಅವರ ಕಸಿನ್ ಫಸ್ಟ್ ಟೈಮ್, ಆ್ಯಕ್ಚುಲಿ ಅವ್ರ ಕಸಿನ್ ಫಸ್ಟ್ ಟೈಮ್ ಅಂತೆ ರೊಟ್ಟಿ ಟ್ರೈ ಮಾಡ್ತಾ ಇರೋದು. ಬಟ್ ನನ್ನ ತಂಗಿ ಗಂಡ ಆಲ್ಮೋಸ್ಟ್ ತಿಂದಿದ್ದಾರೆ, ಅವ್ರು ಸುಮಾರು ತಾರಿ ರೊಟ್ಟಿ ಎಲ್ಲ ತಿಂದಿದ್ದಾರಂತೆ. ಸೊ ಅವ್ರಿಗೇನಿದು ಹೊಸ್ತಲ್ಲ. ಕೇಳ್ತಾ ಇದ್ದೆ ನಾನು ಹೇಗಿದೆ ಅಂತ. ಓ ಸೂಪರ್ ಆಗಿದೆ ಅನ್ಕೊಂಡು ತಿಂತಾನೆ ಇದ್ರು. ಆಮೇಲೆ ನನ್ನ ತಂಗಿ ಗಂಡ, ಇದೇನಿದು ಸೊಪ್ಪು, ಇದನ್ನ ತಿನ್ಬೇಕಾ, ಹೀಗೇನೆ ತಿನ್ಬೇಕಾ, ಇದ್ರಲ್ಲಿ ಪಲ್ಯ ಮಾಡಲ್ವಾ ಅಂತ ಎಲ್ಲ ಕೇಳ್ತಾ ಇದ್ರು. ಹೌದು, ಅದು ಮೆಂತ್ಯ ಸೊಪ್ಪು. ನಾನು ಹೇಳ್ತಾ ಇದ್ದೆ, ನಮ್ಮ ಕಡೆ ದಿನಾಲು ಯಾವುದಾದ್ರೂ ಒಂದು ಸೊಪ್ಪು ಇರಲೇಬೇಕು. ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು, ಈ ಥರ ಚಟ್ನಿ ಪುಡಿಗಳು, ಮೊಸರು, ಕಾಳು ಪಲ್ಯ, ಒಂದು ತರಕಾರಿ, ಈ ಥರ ಊಟ ಇರುತ್ತೆ ಹೇಳಿದಾಗ ಅವ್ರು ಹೇಳ್ತಾ ಇದ್ರು, ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಖಡಕ್ ಊಟ ಇದು ಅಂತ. ಸೊ ಖಾನಾವಳಿ ಊಟ ಮಾಡಿದ್ಮೇಲೆ ಖಾನಾವಳಿ ಬಗ್ಗೆ ಸ್ವಲ್ಪ ಹೇಳಬೇಕಲ್ವಾ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಹಾಕೂಟೇಶ್ವರ ಖಾನಾವಳಿ ಅಂತ ನರಗುಂದದಲ್ಲಿ. ಇದೇನು ಪೇಡ್ ಪ್ರಮೋಷನ್ ಅಲ್ಲ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಯಾಕಂದರೆ
ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಟ್ಟರು. ತುಂಬ ಸೆಕೆ ಇರೋದ್ರಿಂದ ಫ್ಯಾನ್ ಎಲ್ಲ ನಮ್ಮ ಕಡೆ ತಿರುಗಿಸಿ ಓ ಥ್ಯಾಂಕ್ಸ್. ಅದಾದಮೇಲೆ ನನ್ನ ತಂಗಿ ಗಂಡ ಒಂದು ಬೀಡ ತಂದುಕೊಟ್ರು ನಮಗೆಲ್ರಿಗೂ. ಸೊ ತುಂಬ ದಿನ ಆದಮೇಲೆ ಬೀಡ ತಿಂದ್ವಿ, ಹೇಗಿತ್ತು ಅಂತ ನನ್ನ ತಂಗಿ ಕೇಳಿದೆ. ವಾವ್ ಸೂಪರ್ ಅಂತ ಹೇಳಿದ್ಲು. ಹೌದು, ಬೀಡ ತಿನ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಒಂದು ಪಾರ್ಟ್ ಎ ಅಥವಾ ಪಾರ್ಟ್ 1 ಅಲ್ವಾ. ಪಾರ್ಟ್ 2 ಅಲ್ಲಿ ಏನಿರುತ್ತೆ, ಇಲ್ಲಿಂದ ನಾವು ಮನೆಗೆ ಹೋಗಿದ್ವಿ, ಮನೇಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪಾರ್ಟ್ 2 ಅಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.